ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟಿಫನಿಗೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬೇಗ ಎದ್ದೆ. ಇವತ್ತು ಹಸ್ಬೆಂಡ್ ಬಂದಿದ್ದು ಲೇಟು ನೈಟು, ಸೊ ಅದಕ್ಕೆ ಅವ್ರು ಇನ್ನೂ ಮಲ್ಕೊಂಡಿದ್ರು. ಅವಳು ಹೇಳ್ತಿದ್ದಾಳೆ ಪಪ್ಪಂಗೆ ಡಿಸ್ಟರ್ಬ್ ಮಾಡಬೇಡ ಹೋಗು ಅಂತ. ನಾನು ವಿಡಿಯೋ ಮಾಡ್ಕೊತಾ ಇದ್ದರೆ ಅವಳು ಯಾವಾಗಲೂ ಹಂಗೆ, ಅವ್ರ ಪಪ್ಪ ಬಂದರೆ ಅವ್ರ ಪಪ್ಪಂಗೆ ಸಪೋರ್ಟ್ ಮಾಡೋಕ್ಕೆ ಇದು ಮಾಡ್ತಾಳೆ. ತರಕಾರಿ ಏನಿದೆ ನೋಡೋಣ ಅಂತ ಫ್ರಿಶ್ ತೆಗ್ದಾಗ ಟೊಮೊಟೊ ಜಾಸ್ತಿ ಇತ್ತು, ಸೊ ಟೊಮೊಟೊ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸಾರಿ, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವಿವತ್ತು ಭದ್ರಾವತಿಗೆ ಹೋಗ್ತಾ ಇದ್ದೀವಿ, ಸೊ ಅದಕ್ಕೆ ಬೇಗ ರೆಡಿ ಆಗೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದು. ಪಲಾವ್ಗೆಲ್ಲ ರೆಡಿ ಮಾಡಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದೆ. ಅದಾದಮೇಲೆ ಕಸ ಗುಡಿಸಿ ಮನೆ ಒರೆಸಿ ಮನೆ ಕೆಲಸ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸಿ ನಾನು ಸ್ನಾನ ಮಾಡ್ಕೊಂಬಂದು ವಾರಕ್ಕೆ ರೆಡಿ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ. ನಾಳೆ ಸೋಮವಾರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾನು ಭಾನುವಾರನೇ ಪೂಜೆ ಮಾಡಿ ಹೋಗ್ತಾಯಿದ್ದೀನಿ. ಪೂಜೆ ಮಾಡಲೇಬೇಕಲ್ಲ, ಇಲ್ಲೂ ಪೂಜೆ ಮಾಡಬೇಕು, ಸೊ ಈ ಮನೆಯಲ್ಲೂ ನೀಟಾಗಿ ಪೂಜೆ ಮಾಡಿ ಹೋಗ್ತಾಯಿದ್ದೀನಿ. ಅಂದರೆ ಇವಾಗ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಅಷ್ಟೇ. ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ನನ್ನ ಮಗಳು ಒಂದು ಕಡೆಯಿಂದ ಅಂಟ್ಕೊ ಬರ್ತಾ ಇರ್ತಾಳೆ. ಅದು ಬೇರೆ ಅವ್ರ ಅಪ್ಪ ಬೇರೆ ಮನೇಲಿದ್ದಾರಾ, ಅವಳಿಗೆ ಬೈದರೆ ನಮ್ಮ ಹಸ್ಬೆಂಡ್ಗೆ ಅವ್ರ ಮಗಳಿಗೆ ಒಂದು ಮಾತು ಬೈಯಂಗಿಲ್ಲ. ಏನಾದ್ರು ಬೈದರೆ ನನಗೆ ಬೈದ್ಬಿಡ್ತಾರೆ. ಇವಾಗ ತೀಟೆ ಮಾಡಿ ಇನ್ಯಾಕೆ ತೀಟೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಅವಳು ಎಷ್ಟೇ ಅಂಡಿದ್ರು ನಾನು ಅವಳನ್ನ ಇದು ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಅವರು ಕೂಡ ಎದ್ದು ರೆಡಿ ಆದರು. ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಟಿಫನ್ ಮಾಡೋದು 12 ಗಂಟೆ ಆಯಿತು. ಅವ್ರು ಒಂದು ಸ್ವಲ್ಪ ಬೇಗನೆ ಟಿಫನ್ ಮಾಡಿದ್ರು. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರು. ಅವರು ಬೆಳಗಿನ ಜಾವ ಬಂದಿದ್ದಲ್ವ, ಸ್ವಲ್ಪ ಲೇಟಾಗಿತ್ತು, ಅದಕ್ಕೋಸ್ಕರ ಮಲ್ಕೊಳ್ಳಿ ಅಂತ ಸುಮ್ಮನೆ ಆಗಿದ್ದೆ. ಅದಾದಮೇಲೆ ನಾವು ಸ್ವಲ್ಪ ಲೇಟೇ ಆಯಿತು, ಅಲ್ಲಿ 1:30ಗೆ ಬಿಟ್ಟಿದ್ದು ಮನೆ. ಆದರೆ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ 3 ಗಂಟೆ ಆಯಿತು. ಈ ಟ್ರಾಫಿಕಲ್ಲಿ ಬರೋದೇ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಅದಾದಮೇಲೆ ಇನ್ನು 10 ನಿಮಿಷ ಇದ್ದಿದ್ದು ಟ್ರೈನಿಗೆ. ಟ್ರೈನ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವರಪ್ಪ ಹೇಳ್ಕೊಡ್ತಾಯಿದ್ದಾರೆ ಟ್ರೈನಲ್ಲಿ ಏನೂ ತಿನ್ನಬಾರ್ದು, ಇವಾಗ ಕೊಡ್ಸಿನಲ್ಲ ಕುರ್ಕುರೆ ಮಾತ್ರ ತಿನ್ನಬೇಕು ಅಂತ ಹೇಳ್ಕೊಡ್ತಾಯಿದ್ದಾರೆ. ಅವಳು ಅದೇ ಥರ, ನನಗೂ ತಿನ್ನೋಕ್ಕೆ ಬಿಡಲ್ಲ, ಅವಳು ಕೂಡ ತಿನ್ನಲ್ಲ. ಟ್ರೈನಲ್ಲಿ ಏನೇ ಬಂದರೂ ಅವಳು ತಿನ್ನಲ್ಲ. ನನಗೆ ತಿನ್ನಬೇಕು ಅಂತ ಇಷ್ಟ ಇದ್ರೂ ನಮ್ಮ ಪ್ರಜ್ಞಾ ತಿನ್ನೋಕ್ಕೆ ಬಿಡಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಅಜ್ಜಿಗೆ ಹೇಳ್ತೀನಿ ಇಲ್ಲ ಪಪ್ಪಂಗೆ ಹೇಳ್ತೀನಿ ಅಂತ. ಅಂದರೆ ಮಕ್ಕಳೇ ಹಂಗೆ, ಅವ್ರು ಏನು ಹೇಳ್ಕೊಡ್ತಾರೆ, ತಂದೆ ತಾಯಿ ಏನು ಹೇಳ್ಕೊಡ್ತಾರೆ ಅದೇ ಕೇಳೋದು. ಅಂದರೆ ನಮ್ಮ ಹಸ್ಬೆಂಡ್ ಹೇಳೋದಂದರೆ ಎಣ್ಣೆ ಜಿಡ್ಡು ಬೇಡ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೆ ಅವಳು ತಿನ್ನೋಕ್ಕೆ ಯಾವುದೂ ಬಿಡಲ್ಲ. ಅದಾದಮೇಲೆ ಟ್ರೈನ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಾವೇ ಬರೋದು ಲೇಟ್ ಆಗಿಬಿಡುತ್ತೆ. ಅಂದರೆ 1 ನಿಮಿಷ ಮಿಸ್ ಆದರೂ ಟ್ರೈನ್ ಮಿಸ್ ಆಗಿಬಿಡುತ್ತೆ. ಆ ರಶ್ಶಲ್ಲಿ ಹೋಗೋದೇ ಸ್ವಲ್ಪ. ಹಬ್ಗಳ ಟೈಮಲ್ಲಿ ಟ್ರೈನ್ ಟಿಕೆಟ್ ಸಿಗೋದೇ ತುಂಬ ಕಷ್ಟ. ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಅಂದರೆ ಸಂಡೇಸ್ ಅಂತೂ ಸಿಗೋದು ತುಂಬ ಕಷ್ಟ. ಅದಾದಮೇಲೆ ಹಸ್ಬೆಂಡ್ ಬಿಟ್ಟು ಹೋದ್ರು, ಟ್ರೈನ್ ಮೂವ್ ಆಯಿತು. ಪ್ರಜ್ಞಾ ಇತ್ತೀಚಿಗಂತೂ ಕ್ಯಾಮ್ರಾ ನೋಡಿದ್ರೇ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ತಾಳೆ. ಅದಾದಮೇಲೆ ಪ್ರಜ್ಞಾ ಮಲ್ಕೊಂಡ್ಳು. ನಾನು ಫೋನೆಲ್ಲ ಇಟ್ಕೊಳ್ಳೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಮತ್ತೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ 7 o'clock ಭದ್ರಾವತಿಗೆ ರೀಚ್ ಆದೆ. ಅಮ್ಮಂಗೆ ಮೊಮ್ಮಗಳಂದರೆ ತುಂಬ ಇಷ್ಟ. ಯಾರಿಗೇ ಆಗಲಿ ಅಜ್ಜಿ ತಾತಂದಿರಿಗೆ ಮೊಮ್ಮಕ್ಕಳಂದ್ರೇ ತುಂಬ ಇಷ್ಟ. ಅವಳು ಬರ್ತಾ ಇದ್ದಾಳೆ ಅಂದರೆ ಟ್ರೈನ್ ಬರೋದೇ ಕಾಯ್ತಾ ಇರ್ತಾರೆ. ಒಂದು ಅರ್ಧ ಗಂಟೆ ಮುಂಚೆನೇ ರೈಲ್ವೆ ಸ್ಟೇಷನ್ಗೆ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಆಟೋದಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಅಮ್ಮ ಕಾಫಿ ಮಾಡಿಕೊಟ್ರು. ಅದಾದಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ಪ್ರಜ್ಞಾನ ಮಾತಾಡ್ಸೋಕ್ಕೆ. ನೋಡಿ ಮಾತಾಡಿಸ್ತಾ ಇದ್ದಾರೆ. ಇನ್ನಷ್ಟೇ ಪ್ರಜ್ಞಾ ನಮ್ಮ ಕೈಗೆ ಸಿಗಲ್ಲ. ಆಮೇಲೆ ಅವ್ರ ಅಜ್ಜಿ, ಅವ್ರ ತಾತ ಮತ್ತು ನಮ್ಮ ಹಸು ತೋಟ ಅಂದ್ಕೊಂಡೇ ಇರ್ತಾಳೆ. ಇನ್ನು ನಮ್ಮ ಕೈಗೆ ಸಿಗಲ್ಲ. ನಮ್ಮಮ್ಮ ಅಂತೂ ನನಗೆ ಬೈತಾನೆ ಇರುತ್ತೆ. ಅದು ಯಾವಾಗಲೂ ಇದ್ದಿದ್ದೆ. ಇನ್ನು ಇವಳು ನಮ್ಮ ಕೈಗೆ ಸಿಗಲ್ಲ ಅಷ್ಟೇ. ಅವಳ ಪಾಳಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ. ನಂಗೆ ಭದ್ರಾವತಿ ಬರೋದೇ ಇಷ್ಟ. ನಮ್ಮ ತಿಮ್ಮಪ್ಪ ಮತ್ತು ನಮ್ಮ ಸಾವಿತ್ರಮ್ಮ ಅಂತ ಇದ್ದಾರೆ. ಅವರು ನಮ್ಮಮ್ಮ ಅವರ ತಮ್ಮ ಮತ್ತು ತಮ್ಮನೆಂತಿ. ಅವರಂತೂ ಇವಳನ್ನ ಎಷ್ಟು ಇಷ್ಟಪಡ್ತಾರೆ ಅಂದರೆ ತುಂಬ ಇಷ್ಟಪಡ್ತಾರೆ. ನೀವೇ ನೋಡ್ಬೋದು, ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಸಾವಿತ್ರಮ್ಮ ಅಂತೂ ನಮ್ಮ ಪ್ರಜ್ಞಂಗೆ ತುಂಬ ಆಸೆ ಮಾಡುತ್ತೆ. ಪಾರ್ಟ್ನರ್ಸ್ ಥರ ಅವರಿಬ್ಬರು. ಬೇಕಾದ್ರೆ ನೋಡಿ ಅವ್ರ ವಾಯ್ಸೇ ಹಾಕ್ತೀನಿ, ಹೆಂಗೆ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಆಗಿ ಬರೀತಿಯಾ ಬಾರಿ ಅಯ್ಯೋ ಅದೇನು ಬಾಯ್ಪತ್ತ ನಿರ್ಮಾಣ ತಂದು ಮಾಮನ ಮನು ಈ ಡ್ರೆಸ್ ಕೊಡ್ಸಿ
ಇದು ಕೊಡ್ಸಿದ್ ಯಾರು? ನಿಮ್ಮ ಮಾಮನ ಯಾವ ಮಾಮ? ಪ್ರಜ್ಞಾ ನೋನು ಮಮ್ಮ ಯಾವಾಗ ಕೊಡಿಸ್ತಾ? ಇವತ್ತಿಗೆ ಬಂದರೆ ಸ್ವಲ್ಪ ನನ್ನ ಜವಾಬ್ದಾರಿನ ಕಳ್ಕೊಂಡಂಗೆ. ಜವಾಬ್ದಾರಿ ಅಂತ ಅಂದರೆ ಸ್ವಲ್ಪ ಊಟ ಮಾಡಿಸೋದು, ಅವಳನ್ನ ನೋಡ್ಕೊಳ್ಳೋದು. ಆಲ್ಮೋಸ್ಟ್ ಅಲ್ಲೂ ನಾನು ಬೆಂಗಳೂರಲ್ಲಿ ಜಾಸ್ತಿ ನಾನೇ ಅಲ್ವಾ ಅವಳನ್ನ ನೋಡ್ಕೊಳ್ಳೋದು, ಯಾಕಂದರೆ ನಾನು ಒಬ್ಬಳೇ ಇರ್ತೀನಿ. ಇಲ್ಲಾಂದರೆ ನಮ್ಮಮ್ಮ, ಸಾವಿತ್ರಮ್ಮ ಎಲ್ಲರೂ ಇರ್ತಾರೆ. ಅವಳಿಗೆ ಊಟ ಮಾಡಿಸೋದು ಮತ್ತು ಅವಳು ನೋಡ್ಕೊಳ್ಳೋದು ಎಲ್ಲ ಅಮ್ಮ ಮತ್ತು ಸಾವಿತ್ರಮ್ಮನೇ ಮಾಡೋದು ಜಾಸ್ತಿ. ಇವಾಗ ಆಲ್ರೆಡಿ ಅವಳನ್ನ ಊಟ ಮಾಡ್ಸೋಕ್ಕೆ ಕರ್ಕೊಂಡು ಹೋದ್ರು. ಊಟ ಮಾಡಿಸೋದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.